ನೆಮ್ಮದಿಯಾಗಿದ್ದೀನಿ. ಮತ್ತೆ ನನ್ನ ಮಕ್ಳ ಬಗ್ಗೆ ಎಜುಕೇಶನ್ ಬಗ್ಗೆ ಹೇಳ್ಬೇಕಂತಂದ್ರೆ ಇವತ್ತು ಇಬ್ಬರು ಮಕ್ಳನ್ನ ಡಾಕ್ಟರ್ ಮಾಡಿಸ್ತಾ ಇದ್ದೀನಿ. ಇಬ್ಬರು ರಾಯರ ಕೃಪೆಯಿಂದ ಹುಟ್ಟಿರೋರು, ರಾಯರಿಂದನೇ ಅವ್ರು ನನ್ನ ಮಕ್ಳು ಇವತ್ತು ಡಾಕ್ಟರ್ ಮಾಡ್ತಾ ಇದ್ದಾರೆ. ಇಬ್ಬರು ಮಕ್ಳು ಡಾಕ್ಟರ್ ಓದ್ತಿದ್ದಾರೆ. ಹಂಗಾಗಿ ನಾನು ಎಲ್ಲಾ ಜನಗಳಿಗೆ ಹೇಳ್ಕೊಳ್ಳೋದಷ್ಟೇ, ದಯವಿಟ್ಟು ರಾಯರ ಹತ್ರ ಎಲ್ಲರೂ ಬನ್ನಿ, ಏನಾದ್ರು ಇದೆ ಆ ರೀತಿಗೆ ಅವ್ರನ್ನ ಕೇಳ್ಕೊಳ್ಳಿ ಅಂತ. ಹೋಗಿರೋ ಕಾಯಿಲೆ ಬಗೆಹರ್ದಿದೆ ಎಲ್ಲೂ ಗೊತ್ತಿಲ್ಲ, ರಾಯರ ಹತ್ರ ಬಂದಿರೋ ಕಾಯಿಲೆ ಕೆಲವೊಂದು ನನಗೊಂದು ಪ್ರಾಬ್ಲಮ್ ಇತ್ತು, ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಆ ಪ್ರಾಬ್ಲಮ್ ಕೂಡ ಹೋಗಿದೆ. ಹಂಗಾಗಿ ನಾನು ಎಲ್ಲಾ ಜನಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಯಾರಿಗೆ ಎಲ್ಲಿವರೆಗ ತಲುಪುತ್ತೋ ಜನಗಳೆಲ್ಲ ಬನ್ನಿ ರಾಯರ ಹತ್ರ, ನಿಮ್ಮ ಕಷ್ಟಗಳನ್ನ ಹೇಳ್ಕೊಡಿ. ನನ್ ಮಕ್ಳದ್ದು ಸರ್ ಸೀಟ್ ಸಿಕ್ಕಿರಲಿಲ್ಲ, ಫ್ರೀ ಸೀಟ್ ಅಲ್ಲಿ ಓದಿಸ್ತಾ ಇದ್ದೀನಿ ಡಾಕ್ಟರ್ನ. ಅದೇ ಇಲ್ಲಿ ಬಂದ್ ಕೇಳ್ಕೊಂಡ್ಮೇಲೆ ನನ್ ಮಕ್ಳು ಇಬ್ಬರಿಗೂ ಡಾಕ್ಟರ್ ಸೀಟ್ ಸಿಕ್ಕಿದೆ, ಡಾಕ್ಟರ್ ಓದ್ತಿದ್ದಾರೆ. ಎಲ್ಲ ಸರ್ ಹೇಳ್ಬೇಕಾದ್ರೆ ತುಂಬಾನೇ ಇದೆ ಅವ್ರಿಗೆ ನನ್ನಿಂದ ರಾಯರಿಂದ ನನ್ಗೆ ಆಗಿರೋದು. ಮೇಲೆ ನನ್ನ ಇಬ್ಬರ ಮಕ್ಳಿಗೂ ಫ್ರೀ ಸೀಟ್ ಅಲ್ಲಿ ಓದಿಸ್ತಾ ಇದೀನಿ ಸರ್. ರಾಯರ ಹತ್ರ ಕೇಳ್ಕೊಂಡಿದೆ, ನನ್ ಮಕ್ಳು ಬರ್ತಾರೆ, ಕೇಳ್ಕೊಂಡ್ಮೇಲೆ ಇಬ್ಬರಿಗೂ ಫ್ರೀ ಸೀಟ್ ಆಗಿದೆ. ಮಗಂದು ಆಕ್ಚುಲಿ ಮುಗ್ದಿದೆ, ಈಗ ಮಗಳು ಓದ್ತಿದ್ದಾಳೆ. ಹಂಗಾಗಿ ಸರ್ ಕೆಲವೊಂದೆಲ್ಲ ಸರ್, ನನ್ನ ಪಾರ್ಲರ್ ಇದೆ, ಪಾರ್ಲರ್ ಅಲ್ಲಿ ನನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ನನ್ನ ಪಾರ್ಲರ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಇವಾಗ. ನಾನು ಬಂದಿರೋದಲ್ಲ ಸರ್, ನನ್ನಿಂದ 100 ಜನ ಹೇಳಿದೀನಿ, 100 ಜನ ಕೂಡ ಇಲ್ಲಿ ಬಂದಿರೋ. ಈಗ ಊಟಕ್ಕೆ ಹೋಗಿದ್ದಾರೆ ಅವರೆಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರೋ, ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಆಲ್ಮೋಸ್ಟ್ ನಾನು ಅನ್ಕೊಂಡಿರೋಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ. ಹಂಗ ಕೇಳೋಂಥದ್ದೇನಿಲ್ಲ, ಇಲ್ಲಿ ಬರೋದೊಂದು ಖುಷಿ ಅನ್ನೋದಕ್ಕೋಸ್ಕರ ಬರ್ತಾ ಇರ್ತೀನಿ ಸರ್ ವಾರ ವಾರ. ಖಂಡಿತ ರಾಯರಿದ್ದಾರೆ ಸರ್, ಎಲ್ಲರ ಮನ್ಸಲ್ಲೂ ರಾಯರಿದ್ದಾರೆ. ಅದ್ರಲ್ಲಿ ಈ ಒಂದ್ ಜಾಗ ಸರ್, ಅದೇನೋ ಗೊತ್ತಿಲ್ಲ, ಈ ಒಂದ್ ಜಾಗದಲ್ಲಿ ಆಗೋ ವೈಬ್ರೇಷನ್ ಬೇರೆ ಎಲ್ಲೂ ನೋಡಿಲ್ಲ ಸರ್. ನಾನು ಎಲ್ಲ ಕಡೆ ಹೋಗ್ತೀನಿ ಸರ್ ನಾನು, ಆದ್ರೆ ನನ್ನ ಉಸಿರು ಕೊನೆ ಉಸಿರು ಇರೋವರ್ಗನು 1 ನಿಮಿಷ ಟೈಮ್ ಕೊಟ್ರು ರಾಯರ ಹತ್ರ ಹೋಗ್ಬಿಟ್ಟು ಬರ್ತೀನಿ ಸರ್ ನಾನು.